ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಟೊಮ್ಯಾಟೊ ಮಜ್ಜಿಗೆ ಸಾರು ಮಾಡೇನ್ರಿ. ಚಲೋ ಆಗೈತಿ ನೋಡ್ರಿ. ಅವಸರ ಇದ್ದಾಗ ಇದು ಲಘುನ ಮಾಡೋಕೆ ಸರಳ ಐತಿ. ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ, ರುಚಿನೂ ಆಕ್ಕೈತಿ. ಅನ್ನ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ತಿನ್ಬಹುದು. ನೀವು ಮಾಡಿ ನೋಡ್ರಿ, ಹೆಂಗೆ ಬಂತು ಅಂತ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಮತ್ತೆ ತಡ ನಾ ತೋರಿಸ್ತೀನಿ ರೀ, ನೀವು ನೋಡ್ಕೊಂಡಿರಂತ ಬರ್ರಿ. ಅಲ್ಲ, ಒಂದು ಪಾತ್ರೆ ಇಡ್ರಿ, ಉರಿನ ಮೀಡಿಯಮ್ದಾಗ ಇಡ್ರಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಹುರಿರಿ. ಅರ್ಧ ಟೇಬಲ್ ಸ್ಪೂನು ಮೆಣಸು ಹಾಕಿ ಹುರಿರಿ. 1 ಹಸಿಮೆಣ್ಸಿಕಾಯಿ ಹಾಕ್ರಿ, ಜಾಸ್ತಿ ಬೇಡ. ಮೆಣಸನ್ನು ಹಾಕಿವಿ ನೋಡ್ರಿ, ಅದಕ್ಕೆ 1 ಟೊಮ್ಯಾಟೊ ಹಾಕಿ ಹುರಿರಿ. ಇಷ್ಟು ಹುರಿದ್ರೆ ಸಾಕು. ಈಗ ಗ್ಯಾಸ್ ಆರಿಸ್ಕೊಂಡು ಹಸಿ ಕೊಬ್ಬರಿ ಹಾಕಿ ಕೈಯಾಡಿಸ್ಕೋರಿ. ಇದು ಸ್ವಲ್ಪ ಆರಲಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ರೀ. 2 ಗ್ಲಾಸ್ ಮಜ್ಜಿಗೆ ತೊಗೊಂಡಿನ್ರಿ. ಈಗ ರುಬ್ಕೊಂಡು ಬಂದೀನಿ ನೋಡ್ರಿ. ಇದನ್ನು ಮಜ್ಜಿಗೆಗೆ ಹಾಕ್ರಿ. ಚಲೋ ತಂಗೆ ಕಲಿಸ್ಕೊಡ್ರಿ. ಚಲೋ ತಂಗೆ ಕಲಸೀನಿ ನೋಡ್ರಿ. ಇದಕ್ಕೆ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕೀನಿ. ಇದನ್ನು ಮಜ್ಜಿಗೆ ಮೇಲೆ ಹಾಕಿದ್ರೆ ರೆಡಿ ಆಯ್ತು ನೋಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.